ಅತ್ತೆ. ನಿಜ ಹೇಳಿ, ನಿಮ್ಗೆ ಆ ಹುಡುಗ ಓಕೆನಾ? ದಡ್ಡ ದಡ್ಡ ದಡ್ಡ, ನಾನ್ ಕಣ್ಣೀರ್ ಹಾಕ್ತಾ ಇರೋದು ಖುಷಿಗೆ ಕಣೋ. ನನಗೆ ಮದ್ವೆ ಅಂದ್ರೇನೆ ಆಗಲ್ಲ, ಇನ್ನ ಹುಡುಗನ್ ಇಷ್ಟಪಟ್ಬಿಡ್ತೀನ? ಅವನು ನಾನೇ ರಿಜೆಕ್ಟ್ ಮಾಡೋಣ ಅಂತಿದ್ದೆ. ಸದ್ಯ ನಮ್ ಬಾಸ್ ಗಣೇಶ ನನ್ನ ಆಸೆನ ಈಡೇರಿಸ್ಬಿಟ್ಟ. ನಾನ್ ಮಾತಾಡ್ ಕೆಟ್ಟೋಳಾಗೋದನ್ನ ತಪ್ಪಿಸ್ಬಿಟ್ಟ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಕೃಷ್ಣ? ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ದೆ ಇಲ್ಲಿಗೆ ಬಂದ್ಬಿಟ್ಟೆ. ಇವತ್ ನಾನು ತುಂಬಾ ತುಂಬಾ ಹ್ಯಾಪಿಯಾಗಿದ್ದೀನಿ. ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಿದೆ ರುಕ್ಮಿಣಿ ಅವರ. ಏನು ಹುಡುಗ ನನ್ನ ರಿಜೆಕ್ಟ್ ಮಾಡ್ದ ಅಂತ ನಿನಗೆ ಖುಷಿ ಆಗ್ತಿದ್ಯಾ? ಅದು ಹಾಗಲ್ಲ, ಅದು ಭೂಮಿ ಅಕ್ಕಂಗೆ ಒಂದು ಒಳ್ಳೆ ಲೈಫ್ ಸಿಗ್ತಿದ್ಯಲ್ಲ ಅಂತ ಖುಷಿ ಆಗ್ತಿದೆ. ನೀವೇನು ಅಪಾರ್ಥ ಮಾಡ್ಕೋಬೇಡಿ ಪ್ಲೀಸ್. ಅದೇನೋ ನಿಜ ನೋಡು, ಆ ದೇವ್ರು ತುಂಬಾ ಕಿಲಾಡಿ. ಅವನಿಗೆ ಗೊತ್ತು ಯಾರನ್ನ ಯಾವಾಗ ಯಾರ ಜೊತೆ ಗಂಟು ಹಾಕ್ಬೇಕು ಅಂತ. ಅಲ್ಲ ರುಕ್ಮಿಣಿ ಅವರೇ, ನಾನು ಕೊಟ್ಟಿದ್ದ ಸೀರೆನ ಒಂದು ಸ್ಪೆಷಲ್ ಒಕೇಶನ್ಗೆ ಉಟ್ಕೋತೀನಿ ಅಂತ ಹೇಳಿದ್ರಿ. ಆದ್ರೆ ನಿಮ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಏನಕ್ಕೆ ಸೀರೆ ಉಟ್ಕೊಂಡ್ರಿ? ಅದು ಅದು ಹಾ, ನಾನು ನಿನಗೆ ಅವತ್ತೇ ಹೇಳಿದ್ನಲ್ವಾ, ನನಗೆ ಸೀರೆ ಗೀರೆ ಎಲ್ಲ ಇಷ್ಟ ಆಗಲ್ಲ ಅಂತ. ಅದ್ರಲ್ಲೂ ನನಗೆ ಉಟ್ಕೊಳ್ಳೋದಕ್ಕೆ ಬೇರೆ ಯಾವ ಸೀರೆನೂ ಇರ್ಲಿಲ್ಲ. ಬೀರು ತೆಗೆದು ನೋಡಿದಾಗ ಇದೇ